ಗ್ಯಾಸರ ಫುಲ್ಲು ಅಭಾವ ಭಾಳ ಆಗಿದೆ, ಉಂಟಾಗಿದೆ. ಈಗ ಪ್ರತಿಯೊಬ್ಬ ಆಟೋ ಚಾಲಕರು ಕಷ್ಟ ಆಗಿದೆ, ಅವ್ರ ಕುಟುಂಬ ಬೀದಿ ಪಾಲು ಬರ್ತಾ ಇದೆ. ಅದಕ್ಕೆ ಕೇಳೋರು ಯಾರು? ಈಗ ಕೇಂದ್ರ ಸರ್ಕಾರನೂ ಕಣ್ಮುಚ್ಚಿಕೊಂಡಿದೆ, ಇದು ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಂಡಿದೆ. ಯಾಕಂತ ಅಂದರೆ ಪ್ರತಿಯೊಬ್ಬ ಚಾಲಕನೂ ಒಂದು ಗೌರವ ಇದೆ. ಯಾಕಂದರೆ ನಮ್ಮನ್ನು ಸೇಫ್ಟಾಗಿ ಕರ್ಕೊಂಡು ಒಂದು ಸೇಫ್ಟಾಗಿ ಬಿಡ್ತಾರೆ ಒಂದೊಂದು ಜಾಗದಲ್ಲಿ. ನಾವೆಲ್ಲ ಅಲ್ಲಿ ಕೊಡ್ತಾರೆ, ಅದು ರೊಕ್ಕ ಜಾಸ್ತಿ ತೊಗೊತಾರೋ ಕಮ್ಮಿ ತೊಗೊತಾರೋ ಸೆಕೆಂಡ್ರಿ. ಯಾಕಂದರೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಸೇಫ್ಟಿಯಾಗಿ ಹೋಗ್ತೀವಿ, ಅವರು ನಮ್ಮ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಅಂಥವ್ರಿಗೆ ಈ ಸರ್ಕಾರಗಳು ಕಣ್ತಿರಲ್ಲ ಅಂದರೆ ಮತ್ತೆ ಯಾರು ತೆರಿಬೇಕು? ಅದಕ್ಕಾಗಿ ಖುದ್ದಾಗಿ ಇವತ್ತು ಕರ್ನಾಟಕ ರಾಜ್ಯಪಾಲರಿಗೆ ಒಂದು ಮನೆ ಕೊಡ್ತಾ ಇದ್ವಿ, ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನೆ ಕೊಡ್ತಾ ಇದ್ವಿ. ಆಟೋ ಚಾಲಕರಿಗೆ ಇದೇನು ಅಭಾವ, ಗ್ಯಾಸಿನ ಅಭಾವ ಉಂಟಾಗಿದೆ, ಅದರ ಪ್ರಯುಕ್ತವಾಗಿ ಆ ಚಾಲಕರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ತಿಂಗಳಿಗೆ 10,000 ಮಾಸಾಸನ ಫಿಕ್ಸ್ ಮಾಡಬೇಕು. ಇದು ಗ್ಯಾಸ್ ಎಲ್ಲಿತನ ಉಂಟಾಗುತ್ತೆ, ಗೊಂದಲಗಳಾಗುತ್ತೆ, ಅಲ್ಲಿ ತನಕ ಅವರಿಗೆ ತಿಂಗಳ 10,000 ಕೊಡಬೇಕು. ಕೊಡಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆಟೋ ಚಾಲಕರಿಗೆ 10,000 ಕೊಡಬೇಕಂತ ನಿಮ್ಮ ಅಭಿಪ್ರಾಯ? ಹೌದು, ತಿಂಗಳ ಆಟೋ ಚಾಲಕರಿಗೆ ತಿಂಗಳಿಗೆ 10,000 ಕೊಡಲೇಬೇಕು. ನಮ್ಮ ಒಂದು ಹೋರಾಟ ಇದು. ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿ ಆಗಿರ್ಬೋದು, ಲೇಬರ್ ಇಂಡಿಯನ್ ಪಾರ್ಟಿಯರಾಗಿರ್ಬೋದು, ಮತ್ತು ನಮ್ಮ ಮಾ ಫೆಡರೇಷನ್ ಸಂಸ್ಥೆ ಆಗಿರ್ಬೋದು, ಎಲ್ಲ ಸೇರಿ, ಮತ್ತು ರಕ್ಷಣಾ ವೇದಿಕೆ ಸಂಘಟನೆಗಳು ಹಲವಾರು ಸಂಘಟನೆಗಳು ಎಲ್ಲ ಸೇರ್ತೀವಿ ನಾವು ಅಂತೆ ಅಲ್ಲ, ಎಲ್ಲ ಸಂಘಟನೆಗಳು ಸೇರಿ ನಾವು ಪ್ರತಿಭಟನೆ ಮಾಡ್ತೀವಿ. ಮತ್ತು ಇನ್ನೊಂದು, ರಾಜ್ಯಪಾಲರು ಹಿಂದಿ ಭಾಷೆಯಲ್ಲಿ ಇದು ಮಾಡಿದ್ದಾರೆ, ಅದು ತಪ್ಪಲ್ವ? ಯಾಕೆ ನಮ್ಮ ಕನ್ನಡದ ಉಳಿಲೇಬೇಕಲ್ವ? ಕನ್ನಡ ಭಾಷೆ ಉಳಿಬೇಕಲ್ವ? ಕನ್ನಡ ಭಾಷೆ ಯಾಕೆ ಉಳಿಸಲ್ಲ ಇವರು? ಯಾಕೆ ಹಿಂದಿಯಲ್ಲಿ ಮಾತಾಡ್ತಾರೆ? ಯಾಕೆ ಕನ್ನಡದಲ್ಲಿ ಮಾಡಿದ್ರೆ ಅಚ್ಚ ಕನ್ನಡ ಮಾತಾಡ್ರಿ, ಅಚ್ಚ ಕನ್ನಡದಲ್ಲಿ ಹೇಳಿ. ಹಿಂದಿ ಭಾಷೆ ತೊಲಗಬೇಕು, ಕನ್ನಡ ಉಳಿಬೇಕು, ಕನ್ನಡ ಭಾಷೆ ಇರಬೇಕು. ನಮ್ಮ ಕನ್ನಡ ಜಲ, ಕನ್ನಡ ಭಾಷೆ, ಕನ್ನಡ ಉಸಿರು, ಕನ್ನಡ ನೆಲ ಜಲ, ಕನ್ನಡದ ವಿಷಯಕ್ಕೆ ಬಂದರೆ ನಾವು ಬಿಡೋದಲ್ಲ. ನಮ್ಮ ರಕ್ತವನ್ನು ಚೆಲ್ತೀವಿ ಹೊರತು ಕನ್ನಡ ಭಾಷೆ ಯಾವತ್ತೂ ಬಿಟ್ಕೊಳ್ಳಲ್ಲ. ನಾವು ಕನ್ನಡಿಗರ ಸ್ವಾಭಿಮಾನ ಇರ್ತೀವಿ, ಅಷ್ಟೇ ಸ್ವಾಭಿಮಾನದಿಂದ ಇರ್ತೀವಿ. ಬಿಟ್ಟರೆ ಸ್ವಾಭಿಮಾನ ಮೀರಿ ಮತ್ತು ರಕ್ತ ಕುಡಿಯೋಕ್ಕೂ ಹೆಸರು ನಾವು ಕನ್ನಡಿಗರು. ನಿಮ್ಮೊಂದು ಪರಿಚಯ? ನಮ್ಮದು ಹೆಸರು ಪರಸಪ್ಪ ಬಿ ಗಜ್ರಿ, ರಾಣಿ ಚೆನ್ನಮ್ಮ ಪಾರ್ಟಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು, ಫೆಡರೇಷನ್ ಮಹಾಸಂಸ್ಥೆಯ ರಾಜ್ಯ ಅಂಗವಿಕಲರ ಅಧ್ಯಕ್ಷರು, ಮತ್ತು ಜೈ ಕನ್ನಡ ರಾಜ್ಯ ಅಧ್ಯಕ್ಷರು, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಉತ್ತರ MP ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿ. ಇದನ್ನೇನಾದ್ರು ಪರಿಗಣಿಸಿ, ಈಗ ನಾವಾಗಲೇ ಗಣರಾಜ್ಯ ರಾಜ್ಯಪಾಲರಿಗೆ ಮಡಿ